ಸ್ನೇಹಿತರೆ, ಪತ್ರಿಕೋದ್ಯಮ ಪಾಠದ ಮೊದಲ ಒಂದು ಪಾಠವನ್ನು ನೀವು ಈಗಾಗಲೇ ಕೇಳಿದಿರಿ ಅಂತ ನಾನು ತಿಳ್ಕೊತೀನಿ. ಆ ಪಾಠದಲ್ಲಿ ಪತ್ರಿಕೆಗಳು ಹೇಗೆ 15, 16, 17ನೇ ಶತಮಾನಗಳಲ್ಲಿ ಬೆಳೆದು ಹೇಗೆ ಒಂದು ರೂಪವನ್ನು ಪಡ್ಕೊಂಡು ಅನ್ನೋ ವಿಷಯವನ್ನು ನಾವು ಮೊದಲ ಪಾಠದಲ್ಲಿ ಚರ್ಚೆ ಮಾಡಿದೆವು. ಈ ಪಾಠದಲ್ಲಿ 18, 19 ಶತಮಾನಗಳಲ್ಲಿ ಹೇಗೆ ಈ ಪತ್ರಿಕೆಗಳು ಬೆಳೆದು ಬೇರೆ ಬೇರೆ ರೂಪವನ್ನು ಪಡ್ಕೊಂಡು ಅಂತಕ್ಕಂಥ ವಿಷಯವನ್ನು ಕುರಿತು ನಾವು ಚರ್ಚೆ ಮಾಡ್ತೀವಿ. ಒಬ್ಬ ಹೆಸರಾಂತ ಬ್ರಿಟಿಷ್ ಲೇಖಕ ಆ ಕಾಲದಲ್ಲೇ ಏನು ಹೇಳ್ತಾನೆ ಅಂತಂದರೆ, ಪತ್ರಿಕೆಗಳ ಮಹತ್ವವನ್ನು ಕುರಿತು, ಮನುಷ್ಯನಿಗೆ ಕಣ್ಣುಗಳು ಹೇಗೆ ಅವಶ್ಯವೋ ಸಮುದಾಯಕ್ಕೆ ಸುದ್ದಿ ಬೇಕು. ಅಂದರೆ ನಮ್ಮ ಸೊಸೈಟಿಗೆ ಸುದ್ದಿ ಬೇಕು. ಯಾಕೆ ಅಂತಂದರೆ, ಕಣ್ಣುಗಳ ಮುಖಾಂತರ ನಾವು ಹೇಗೆ ಪ್ರಪಂಚವನ್ನು ನೋಡ್ತೀವಿ, ಅದೇ ರೀತಿ ಸಮುದಾಯಕ್ಕೆ ಪತ್ರಿಕೆಗಳು ಕಣ್ಣುಗಳಿದ್ದಂತೆ ಅಂತ ಅದರ ಅರ್ಥ. ಯಾಕೆ ಅದು ಗೊತ್ತಾಗಬೇಕು ಸಮುದಾಯಕ್ಕೆ ಅಂದರೆ, ಪ್ರಪಂಚ ಅಥವಾ ತನ್ನ ಸಮುದಾಯ ಎತ್ತ ಸಾಗುತ್ತಿದೆ ಅಂತ ಗೊತ್ತಾಗಬೇಕು. ಯಾಕೆಂದರೆ ಯಾವುದೇ ಸಮಾಜ ನಿಂತ ನೀರಲ್ಲ, ಅದು ಬದಲಾವಣೆಗೆ ಒಗ್ಗಿಕೊಂಡು ಬದಲಾಗ್ತಾ ಹೋಗ್ತದೆ. ಸಾಮಾಜಿಕ ವಿಷಯಗಳಿರ್ಬೋದು, ಸಾಂಸ್ಕೃತಿಕ ವಿಷಯಗಳಿರ್ಬೋದು, ರಾಜಕೀಯ ವಿಷಯಗಳಿರ್ಬೋದು, ಕೌಟುಂಬಿಕ ವಿಷಯಗಳಿರ್ಬೋದು, ಇವೆಲ್ಲ ಕಾಲಕ್ಕೆ ಬದಲಾವಣೆ ಆಗ್ತಾ ಹೋಗ್ತವೆ. ಸೊ ಇಂತಹ ಬದಲಾವಣೆಗಳು ನಮ್ಮ ಸಮುದಾಯಕ್ಕೂ ಕೂಡ ಗೊತ್ತಾಗಬೇಕು. ಅದರಿಂದಲೇ ನಮಗೆ ಪತ್ರಿಕೆಗಳು ಬೇಕು, ಸುದ್ದಿ ಬೇಕು ಅಂತ ಹೇಳ್ತಾನೆ ಆಗ. ಸೊ ಆರಂಭದಲ್ಲಿ ಸುದ್ದಿ ಪ್ರಕಟಣೆಗಳಿಗೆ ಮಾತ್ರ ಮೀಸಲಾಗಿದ್ದು. ಪತ್ರಿಕೆಗಳು ಅಂತಂದರೆ ಬರೀ ಸುದ್ದಿಗಳನ್ನ ಪ್ರಕಟಣೆ ಮಾಡಿಬಿಟ್ಟು ಪಬ್ಲಿಷ್ ಮಾಡಿಬಿಟ್ಟು ಸುಮ್ಮನೆ ಇರೋದು ಅಂತ. ಆದರೆ ವರ್ಷಗಳು ಕಳೆದಂತೆ ಜನಗಳಲ್ಲಿ ರಾಜಕೀಯ ಜಾಗೃತಿ ಹೆಚ್ಚಾಗುತ್ತೆ. ಈ ರಾಜಕೀಯ ಜಾಗೃತಿ ವಿಕಸನವಾದಂತೆ ಆ ಕಾಲದ ಮ್ಯಾಗಝೈನ್ಗಳು ಅಂತ ನಾವೇನು ಹೇಳ್ತೀವಿ, ನಿಯತಕಾಲಿಕೆಗಳು, ಪಿರಿಯಾಡಿಕಲ್ಸು, ಇಲ್ಲೆಲ್ಲ ಏನು ಒಂದು ಹೊಸ ಬೆಳವಣಿಗೆ ಏನಾಗುತ್ತೆ ಅಂತಂದರೆ, ಅವು ಕೆಲವು ಅಭಿಪ್ರಾಯಗಳನ್ನು ಮುಂಚೂಣಿಯಲ್ಲಿ ಇರಿಸ್ತವೆ. ಪತ್ರಿಕೆ ಅಂತಂದರೆ ಕೇವಲ ಸುದ್ದಿಯನ್ನು ಪ್ರಕಟಣೆ ಮಾಡಿಬಿಟ್ಟು ಸುಮ್ಮನೆ ಇರ್ತಕ್ಕಂಥ ಅದಲ್ಲ. ಪತ್ರಿಕೆಗಳು ಸಾಮಾಜಿಕ ರಾಜಕೀಯ ಸುಧಾರಣೆಗಳಿಗೆ ನೆರವಾಗಬೇಕು ಅಥವಾ ನಾಯಕತ್ವವನ್ನು ವಹಿಸಬೇಕು ಅಂತಕ್ಕಂಥ ಒಂದು ಅಭಿಪ್ರಾಯ ಬರ್ತದೆ. ಸೊ ಈಗೇನಾಗುತ್ತೆ ಅಂತಂದರೆ, ಈ ಪಿರಿಯಾಡಿಕಲ್ಸ್ಗಳಲ್ಲಾಗಲಿ ನ್ಯೂಸ್ ಪೇಪರ್ಗಳಲ್ಲಾಗಲಿ ಈ ರೀತಿಯ ಲೇಖನಗಳು ಬರಲಿಕ್ಕೆ ಶುರುವಾಗ್ತವೆ, ವಿಮರ್ಶೆಗಳು ಬರಲಿಕ್ಕೆ ಶುರುವಾಗ್ತವೆ. ಜನಗಳು ತಮ್ಮ ಅಭಿಪ್ರಾಯಗಳನ್ನು ಮುಕ್ತವಾಗಿ ಹೇಳ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಬರ್ತದೆ. ಇದಕ್ಕೆ ಕಾರಣಗಳು ಬಹುಶಃ ಎಲ್ಲ ನಿಮಗೆಲ್ಲ ಗೊತ್ತಿರ್ತದೆ. ಯಾಕೆಂತಂದರೆ, ಯುರೋಪಿನಲ್ಲಿ ಅನೇಕ ರಾಜಕೀಯ ಕ್ರಾಂತಿಗಳಾಗ್ತವೆ. ಅನೇಕ ರಾಜಕೀಯ ಚಿಂತಕರು ಈ ವ್ಯವಸ್ಥೆಗಳಲ್ಲಿ ಇರ್ತಕ್ಕಂಥ ಲೋಪದೋಷಗಳನ್ನು ತಿದ್ದಿ ಅವುಗಳನ್ನು ಪ್ರಶ್ನಿಸ್ತಾರೆ. ಇದರಿಂದ ಜನಗಳಲ್ಲಿ ಜಾಗೃತಿ ಮೂಡ್ತದೆ. ಸೊ ವ್ಯವಸ್ಥೆಯನ್ನು ಪ್ರಶ್ನಿಸುವ ಅಂದರೆ ಕ್ವಶ್ಚನಿಂಗ್ ದ ಎಸ್ಟಾಬ್ಲಿಷ್ಮೆಂಟ್, ಮತ್ತು ಅದನ್ನು ವಿಮರ್ಶೆ ಮಾಡ್ತಕ್ಕಂಥದ್ದು, ಹಾಗೂ ಅಧಿಕಾರಸ್ಥರಿಗೆ ಸಲಹೆ ಸೂಚನೆಗಳನ್ನು ಕೊಡ್ತಕ್ಕಂಥ ಒಂದು ಪ್ರವೃತ್ತಿ ಸ್ವಲ್ಪ ಜಾಸ್ತಿ ಆಗ್ತಾ ಹೋಗ್ತದೆ. ಸ್ವಾಭಾವಿಕವಾಗಿ ಅಧಿಕಾರದಲ್ಲಿರ್ತಕ್ಕಂಥ ಜನಗಳಿಗೆ ಇಂಥವು ಹಿಡಿಸಲ್ಲ. ಯಾಕೆಂದರೆ ನನಗಿಂತನೂ ಏನು ಗೊತ್ತು ಇವನಿಗೆ ಅಂತಕ್ಕಂಥ ಒಂದು ಭಾವನೆ ಎಲ್ಲ ಅಧಿಕಾರಿಗಳಲ್ಲಿ, ಎಲ್ಲ ಆಡಳಿತಗಾರರಲ್ಲಿ ಇದ್ದೇ ಇರ್ತದೆ. ಸೊ ಈ ರೀತಿಯ ಅಂದರೆ ರಾಜಕೀಯ ಬದಲಾವಣೆಗಳು, ರಾಜಕೀಯ ಸುಧಾರಣೆಗಳು, ಸಾಮಾಜಿಕ ಸುಧಾರಣೆಗಳಿಗೆ ಪತ್ರಿಕೆಗಳು ಒಂದು ರೀತಿಯಲ್ಲಿ ಬೆಂಬಲವನ್ನು ಕೊಡ್ತವೆ, ಹಾಗೂ ಇವು ಒಂದು ಸಾಧನ ಆಗ್ತವೆ ಆ ಕಾಲದಲ್ಲಿಯೇ. ಸೊ ಇದರಿಂದ ಏನಾಗುತ್ತೆ ಅಂತಂದರೆ, ಪತ್ರಿಕೆಗಳಿಗೆ ಒಂದು ರೀತಿಯ ತೊಂದರೆಯನ್ನು ಕೂಡ ತಂದುಬಿಡ್ತವೆ. ಯಾಕೆಂತಂದರೆ, ಈ ನಮ್ಮ ಸರ್ಕಾರಗಳು ಆ ಕಾಲದಲ್ಲೇ ಇರಲಿ ಈ ಕಾಲದಲ್ಲೇ ಇರಲಿ ಬದಲಾವಣೆಗಳು ಅಂತಂದರೆ ಹಿಂದೆ ಮುಂದೆ ನೋಡ್ತಾರೆ. ಇದು ಯಾರು, ಇವ್ರು ಕೊಟ್ಟ ಸಜೆಷನ್ನ, ಈ ಪತ್ರಿಕೆ ಕೊಟ್ಟ ಸಜೆಷನ್ನ ಇದು, ಸೊ ಈ ವ್ಯಕ್ತಿ ಕೊಟ್ಟ ಸಜೆಷನ್ನ ಇದು, ಆ ಸಜೆಷನ್ನು ಇಂಪ್ಲಿಮೆಂಟ್ ಮಾಡಬೇಕಾದ್ರೆ ಎಷ್ಟು ಕಷ್ಟ ಆಗುತ್ತೆ ಅಂತ ಯೋಚನೆ ಮಾಡ್ತಾರೆ. ಸೊ ಇದು ಒಂಥರ ಮುಜುಗರವನ್ನು ನಮ್ಮ ಆಡಳಿತದವರಿಗೆ ತಂದೊಡ್ತವೆ ಈ ರೀತಿಯ ಸಲಹೆ ಸೂಚನೆಗಳು.
ಇಂಗ್ಲೆಂಡಿನಲ್ಲಿ ಒಂದು 2 ಪತ್ರಿಕೆಗಳು ಇದಕ್ಕೆ ಭಾರಿ ಹೆಸರುವಾಸಿಯಾಗ್ತವೆ. ಟ್ಯಾಟ್ಲರ್ ಅಂತ ಒಂದು ಮ್ಯಾಗ್ಝೈನು ಮತ್ತು ಸ್ಪೆಕ್ಟೇಟರ್ ಅಂತ. ಭಾಳ ಕಾಲ ಈ 2 ಮ್ಯಾಗ್ಝಿನ್ಗಳು ಭಾಳ ಉನ್ನತ ವರ್ಗದವರು ಓದ್ತಕ್ಕಂಥ ಮ್ಯಾಗ್ಝಿನ್ಗಳಾಗಿದ್ದು, ಭಾಳ ಫೇಮಸ್ ಪಿರಿಯಾಡಿಕಲ್ಸು ಮ್ಯಾಗ್ಝಿನ್ಸ್ಗಳು ಇವು ಏನು ಮಾಡ್ತವೆ ಅಂತಂದರೆ ಸಮಕಾಲೀನ ಘಟನೆಗಳ ಆಧಾರದ ಮೇಲೆ ಹಾಗೂ ಚಿಂತಕರ ಆಧಾರಗಳ ಮೇಲೆ ಲೇಖನಗಳನ್ನು ಪ್ರಕಟಣೆ ಮಾಡಲಿಕ್ಕೆ ಆರಂಭ ಮಾಡ್ತಾರೆ. ಇದು ಒಂದು ರೀತಿಯಲ್ಲಿ ರಾಜಕೀಯ ಜಾಗೃತಿ, ಪೊಲಿಟಿಕಲ್ ಅವೇರ್ನೆಸ್ ಅಂತ ನಾವೇನು ಹೇಳ್ತೀವಿ, ಅದು ಜಾಸ್ತಿ ಆಗಲಿಕ್ಕೆ ಕಾರಣ ಆಗುತ್ತೆ. ಯಾಕೆ ಅಂತಂದರೆ ಹೌದಲ್ಲ, ಇವರ ಆರ್ಗ್ಯುಮೆಂಟು ಚೆನ್ನಾಗಿದೆಯಲ್ಲ, ಹೌದಲ್ಲ ಇವರು ಏನು ಒಂದು ಸೂಚನೆಯನ್ನು ಕೊಡ್ತಾ ಇದ್ದಾರೆ ಅದು ಭಾಳ ಚೆನ್ನಾಗಿದೆಯಲ್ಲ, ಇದನ್ನು ಯಾಕೆ ನಮ್ಮ ಸರ್ಕಾರ ಒಪ್ಕೋತಾ ಇಲ್ಲ, ಇದನ್ನು ಯಾಕೆ ನಮ್ಮ ಒಂದು ಆಡಳಿತಗಾರರು ಇದನ್ನು ಯಾಕೆ ಅವರು ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲ, ಜಾರಿಗೊಳಿಸ್ತಾ ಇಲ್ಲ. ಚರ್ಚೆಗಳು ನಡೀತವೆ, ಗುಂಪು ಚರ್ಚೆಗಳು ನಡೀತವೆ, ಅನೇಕ ವೇದಿಕೆಗಳಲ್ಲಿ ಚರ್ಚೆಗಳು ನಡೀತವೆ. ಸೊ ಹೀಗಾದಾಗ ಏನಾಗುತ್ತೆ, ನಾನು ಮೊದಲೇ ಹಿಂದಿನ ಪಾಠದಲ್ಲಿ ಹೇಳಿದಾಗೆ ಪ್ರಜಾಭಿಪ್ರಾಯ, ಪಬ್ಲಿಕ್ ಒಪಿನಿಯನ್, ಸಾರ್ವಜನಿಕರ ಅಭಿಪ್ರಾಯ ಹೆಚ್ಚೆಚ್ಚಾಗುತ್ತದೆ. ಸೊ ಸಮಾಜದ ಎಲ್ಲ ವರ್ಗದವರನ್ನು ಮುಟ್ಟಬೇಕು ಅಂತ ಒಂದು ಗುರಿಯಾಗಿರಿಸಿದ ಅನೇಕ ನಿಯತಕಾಲಿಕೆಗಳು ಭಾಳ ಪಾಪ್ಯುಲರ್ ಆಗ್ತಾ ಹೋಗ್ತವೆ. ಯಾಕಂದರೆ ನೀವು ಬರೆಯೋ ರೀತಿ, ನಿಮ್ಮ ಆರ್ಗ್ಯುಮೆಂಟ್ ಇರ್ತಕ್ಕಂಥ ರೀತಿ, ನೀವು ಕೊಡ್ತಕ್ಕಂಥ ಉದಾಹರಣೆಗಳು, ನೀವು ಕೊಡ್ತಕ್ಕಂಥ ಅಂಕಿಅಂಶಗಳು ಓದುಗರಿಗೆ ಇಷ್ಟ ಆಗ್ತಾ ಹೋಗ್ತದೆ. ಹೌದಲ್ಲ, ಇದು ಸರಿಯಾಗಿದೆಯಲ್ಲ, ಇದು ನಮ್ಮ ಸರ್ಕಾರ ಯಾಕೆ ಇದನ್ನು ಒಪ್ಕೊಳ್ಳಲ್ಲ ಅಂತಕ್ಕಂಥ ಒಂದು ಅಭಿಪ್ರಾಯಗಳು ಮೂಡಲಿಕ್ಕೆ ಶುರುವಾಗ್ತವೆ. ಅದರ ಜೊತೆಗೆ ಏನಾಗುತ್ತೆ ಅಂತಂದರೆ ಈ ಇಲಿಸ್ಟ್ರೇಟೆಡ್ ಪಿರಿಯಾಡಿಕಲ್ಸ್ ಅವು ಕೂಡ ಜಾಸ್ತಿ ಆಗ್ತವೆ. ಅಂದರೆ ಅಷ್ಟೊತ್ತಿಗೆಲ್ಲ ಏನಾಗುತ್ತೆ ಅಂತಂದರೆ ಈ ಚಿತ್ರಗಳನ್ನು ಮುದ್ರಣದ ಜೊತೆಗೆ ಮೂಡಿಸಿ ಪ್ರಿಂಟ್ ಮಾಡ್ತಕ್ಕಂಥ ಒಂದು ಕಲೆ ಬರ್ತದೆ. ಆಮೇಲೆ ಬೇರೆ ಬೇರೆ ಸಮಾಜದ ಬೇರೆ ಬೇರೆ ವರ್ಗದವರಿಗೆ ನಾವು ಸಪ್ರೇಟ್ ಪಬ್ಲಿಕೇಷನ್ಸನ್ನು ಯಾಕೆ ಇಟ್ಕೋಬಾರ್ದು ಅಂತಕ್ಕಂಥ ಒಂದು ಐಡಿಯಾ ಕೂಡ ಬರ್ತದೆ. ಸೊ ಅದರಲ್ಲಿ ಅವರೇನು ಮಾಡ್ತಾರೆ ಅಂದರೆ ಮನೆಯಲ್ಲೇ ಬಹಳ ಸಮಯ ಕಳೀತಕ್ಕಂಥ ಮಹಿಳೆಯರಿಗೆ ಉಪಯೋಗ ಆಗ್ತಕ್ಕಂಥ ಮಹಿಳಾ ಮ್ಯಾಗ್ಝಿನ್ಗಳು, ವಿಮೆನ್ಸ್ ಪಿರಿಯಾಡಿಕಲ್ಸ್ ಕೂಡ ಭಾಳ ಜಾಸ್ತಿ ಆಗ್ತವೆ ಈ ಕಾಲದಲ್ಲಿ. ಆಮೇಲೆ ಈ ರೀತಿಯ ಒಂದು ಪತ್ರಿಕೆಗಳು ಹೊರಬರಲಿಕ್ಕೆ ಶುರುವಾದ ನಂತರ ಒಂದು ಏನು ಸಮಸ್ಯೆ ಆಗುತ್ತೆ ಅಂತಂದರೆ ಅವರಿಗೆ ಸಮೀಪದಲ್ಲಿರ್ತಕ್ಕಂಥ ಸುದ್ದಿಗಳು ಮಾತ್ರ ಸಿಗ್ತವೆ, ದೂರ ಪ್ರದೇಶದ ಸುದ್ದಿಗಳು ಸಿಗ್ತಾ ಇರಲಿಲ್ಲ. ಈ ಸುದ್ದಿ ಸಂಗ್ರಹ ಮಾಡಬೇಕು ಅಂದರೆ ನೀವು ಅಲ್ಲೊಬ್ಬ ಕರೆಸ್ಪಾಂಡೆಂಟ್ ಇಟ್ಕೋಬೇಕು, ಅವನ ಆ ಸುದ್ದಿಯನ್ನು ಕಳಿಸ್ಬೇಕು. ಒಬ್ಬ ಕರೆಸ್ಪಾಂಡೆಂಟ್ ಇಟ್ಕೊಳ್ತಾನೆ ಅಂತಂದರೆ ನೀವು ಅವರಿಗೆ ಸಂಬಳ ಸಾರಿಗೆ ಎಲ್ಲ ಕೊಡಬೇಕಾಗುತ್ತೆ. ಸೊ ಈ ರೀತಿಯ ಒಂದು ಸುದ್ದಿ ಸಂಗ್ರಹ, ನ್ಯೂಸ್ ಕಲೆಕ್ಷನ್ ಸ್ವಲ್ಪ ಸಮಸ್ಯೆಯನ್ನು ಉಂಟು ಮಾಡುತ್ತೆ. ಸೊ ಆಗ ಯಾರೋ ಕೆಲವು ಜನ ಒಂದು ಏನು ಹೊಸ ರೀತಿಯ ಚಿಂತನೆಯನ್ನು ಮಾಡಿ ನಾವು ಯಾಕೆ ಬರೀ ಸುದ್ದಿಯನ್ನೇ ಸಂಗ್ರಹಿಸಿ ಯಾಕೆ ಮಾರಾಟ ಮಾಡಬಾರ್ದು ಅಂತಕ್ಕಂಥ ಐಡಿಯಾಸ್ಗಳವ್ರು ಬರ್ತದೆ. ಅದರಲ್ಲಿ ಇಬ್ಬರು ಭಾಳ ಸಕ್ಸಸ್ಫುಲ್ಲಾಗಿ ಈ ಒಂದು ರೀತಿಯ ಸೇವೆಯನ್ನು ಶುರು ಮಾಡ್ತಾರೆ. ಅಂದರೆ ಪತ್ರಿಕೆಗಳಿಗೆ ಮಾರಾಟ ಮಾಡುವ ಪ್ರತ್ಯೇಕ ಸುದ್ದಿ ಸಂಸ್ಥೆಗಳು ಹುಟ್ಕೋತವೆ. ಅದರಲ್ಲಿ ಇಬ್ಬರು ಉದ್ಯಮಿಗಳು, ಒಬ್ಬ ಫ್ರೆಂಚ್ ಉದ್ಯಮಿ ಚಾರ್ಲ್ಸ್ ಹವಾಸ್ ಅಂತಂತ ಒಬ್ಬ, ಇನ್ನೊಬ್ಬ ಪಾಲ್ ಜೂಲಿಯಸ್ ರಾಯ್ಟರ್ ಅಂತ. ಈ ಇಬ್ಬರು ವ್ಯಕ್ತಿಗಳು ಏನು ಮಾಡ್ತಾರೆ ಅಂತಂದರೆ ನಾವ್ಯಾಕೆ ನ್ಯೂಸ್ ಏಜೆನ್ಸಿಗಳನ್ನೇ ಯಾಕೆ ಶುರು ಮಾಡಿ ಪತ್ರಿಕೆಗಳಿಗೆ ಈ ಸುದ್ದಿಯನ್ನು ಕೊಡಬಾರ್ದು ಅಂತ ಒಂದು ಶುರು ಮಾಡ್ತಾರೆ. ಈಗ ಉದಾಹರಣೆಗೆ ರಾಯ್ಟರ್ ಅಂತಕ್ಕಂಥ ಸುದ್ದಿ ಸಂಸ್ಥೆ ಈಗಲೂ ಕೂಡ ಕೆಲಸ ಮಾಡ್ತಾಯಿದೆ. ನೀವು ಪತ್ರಿಕೆಯಲ್ಲಿ ಸುದ್ದಿಗಳನ್ನು ಓದುವಾಗ ರಾಯ್ಟರ್ ಅಂತ ಓದ್ತೀರಿ, ಅದು ಒಬ್ಬ ವ್ಯಕ್ತಿ ಹೆಸರು. ಸೊ ಈ ರೀತಿ ಸುದ್ದಿ ನಿಮಗೆ ಸುದ್ದಿಯನ್ನೇ ಸಂಗ್ರಹಿಸಿ ಪತ್ರಿಕೆಗಳಿಗೆ ಮಾರಾಟ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಬರ್ತದೆ. 1835 ಈ ಸುದ್ದಿ ಸಂಸ್ಥೆಗಳು ಕೆಲಸ ಮಾಡಲಿಕ್ಕೆ ಶುರುವಾಗ್ತವೆ. ಅಷ್ಟೊತ್ತಿಗಾಗಲೇ ಟೆಲಿಗ್ರಾಫ್ ವ್ಯವಸ್ಥೆ ಬಂದಿರ್ತದೆ. ಇನ್ಫ್ಯಾಕ್ಟ್ ನಿಮಗೆ ಒಂದು ಸ್ವಲ್ಪ ಪೂರಕವಾದ ಮಾಹಿತಿಯನ್ನು ಹೇಳಬೇಕು ಅಂತಂದರೆ ಈ ರಾಯ್ಟರ್ ಅಂತಕ್ಕಂಥ ಸುದ್ದಿ ಸಂಸ್ಥೆ ಲಂಡನ್ನಿಂದ ಪ್ಯಾರಿಸ್ಗೆ ಪಾರಿವಾಳಗಳನ್ನು ಉಪಯೋಗಿಸಿ ಪ್ರತಿನಿತ್ಯ ಲಂಡನ್ ಮಾರ್ಕೆಟ್ ರೇಟ್ ಏನಿದೆ, ಚಿನ್ನದಾಗಲಿ ಬೇರೆ ಬೇರೆ ಮೆಟಲ್ಗಳಾಗಲಿ ಬೇರೆ ಬೇರೆ ವಸ್ತುಗಳಿಗಾಗಲಿ ಇವತ್ತಿನ ಲಂಡನ್ ಮಾರ್ಕೆಟ್ ರೇಟ್ ಏನಿದೆ ಮತ್ತು ಪ್ಯಾರಿಸ್ನಲ್ಲಿ ಇವತ್ತಿನ ಮಾರ್ಕೆಟ್ ಏನಿದೆ ಅನ್ನೋದನ್ನು ಒಬ್ರಿಗೊಬ್ಬರು ವಿನಿಮಯ ಮಾಡ್ಕೋತಾ ಇದ್ದರು. ಅದಕ್ಕೆ ಏನು ಮಾಡ್ತಿದ್ರು ಅವರು ಅಂತಂದರೆ ಒಂದು 4 ಪಾರಿವಾಳಗಳನ್ನು ಸಾಕಿ ಅವುಗಳಿಗೆ ಟ್ರೈನಿಂಗ್ ಕೊಟ್ಟು ಆ ಪಾರಿವಾಳಗಳ ಕಾಲಿಗೆ ರೇಟ್ಗಳೆಲ್ಲ ಬರೆದು ಅದನ್ನು ಹಾಕಿ ಪಾರಿವಾಳಗಳ ಕಾಲಿಗೆ ಕಟ್ಟಿ
ಹಾರಾಟ ಮಾಡಲಿಕ್ಕೆ ಬಿಟ್ಟರೆ ಅವು ನೇರವಾಗಿ ಪ್ಯಾರಿಸ್ಗೆ ಹೋಗಿ ರಾಯ್ಟರ್ ಕಚೇರಿ ಎಲ್ಲಿದೆ ಅಲ್ಲಿ ಕೂತ್ಕೋತಾ ಇದ್ದವು. ಆಗ ಅವರು ಅದಕ್ಕೆಲ್ಲ ಕಾಳು ನೀರು ಎಲ್ಲ ಕೊಟ್ಟು ಅವಕ್ಕೆ ಒಂದು ಸ್ವಲ್ಪ ರೆಸ್ಟ್ ಕೊಟ್ಟು ಆ ಸುದ್ದಿಯನ್ನು ತಗೊಂಡು ಅವರು ಅದನ್ನು ಬಳಸಲಿಕ್ಕೆ ಶುರು ಮಾಡ್ತಿದ್ರು. ಮತ್ತು ಅಲ್ಲಿಯ ಬೆಳವಣಿಗೆಗಳೆಲ್ಲವನ್ನು ಅವರು ಬರೆದು ಆ ಪಾರಿವಾಳಗಳ ಕಾಲಿಗೆ ಕಟ್ಟಿ ಅವು ವಾಪಸ್ ಮತ್ತೆ ಲಂಡನ್ಗೆ ಬರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮೊದಲು ಮಾಡ್ತಾರೆ. ಆಮೇಲೆ ಟೆಕ್ನಿಕಲ್ ಡೆವಲಪ್ಮೆಂಟ್ಸ್ಗಳೆಲ್ಲ ಶುರುವಾದ ಮೇಲೆ ಆ ವ್ಯವಸ್ಥೆ ನಿಂತೋಗುತ್ತೆ. ಟೆಲಿಗ್ರಾಫ್ ಬಂದ ನಂತರ ಸುದ್ದಿಯನ್ನು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಬಹಳ ವೇಗವಾಗಿ ಕಳಿಸ್ತಕ್ಕಂಥ ಒಂದು ವ್ಯವಸ್ಥೆ ಶುರುವಾಗುತ್ತೆ. ಸೊ 1835 ನಂತರ ಈ ಸೇವೆ ಪತ್ರಿಕೆಗಳಿಗೆ ಲಭ್ಯ ಆಗ್ತದೆ. ಏನಂತಂದರೆ, ನೀವು ತಿಂಗಳಿಗೆ ಇಷ್ಟು ದುಡ್ಡು ಕೊಟ್ಟರೆ ಅವನು ಆ ಸಂಸ್ಥೆ ಪ್ರಪಂಚದ ಬೇರೆ ಬೇರೆ ಭಾಗಗಳಿಂದ ಸಂಗ್ರಹಿಸ್ತಕ್ಕಂಥ ಎಲ್ಲ ಸುದ್ದಿಯನ್ನು ನಿಮಗೆ ಮೊದಲು ಟೆಲಿಗ್ರಾಫ್ ಮುಖಾಂತರ ಕಳಿಸ್ತಾಯಿದ್ರು, ಚಿಕ್ಕ 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 ಸುದ್ದಿಗಳನ್ನು. ನಂತರ ಟೆಲಿಪ್ರಿಂಟರ್ ಅಂತ ಒಂದು ವ್ಯವಸ್ಥೆ ಬಂತು. ಅಂದರೆ ನೀವು ಲಂಡನ್ನಲ್ಲಿ ಕೂತ್ಕೊಂಡು ನೀವು ಟೈಪ್ ಮಾಡಿದ್ರೆ ಆ ಒಂದು ಸುದ್ದಿ ನಿಮಗೆ ಕಲ್ಕಟ್ಟಾದಲ್ಲೋ, ಬಾಂಬೆದಲ್ಲೋ, ಕೈರೋದಲ್ಲೋ ಅಥವಾ ನ್ಯೂಯಾರ್ಕಲ್ಲೋ ಅದು ಕೂಡ ಪ್ರಿಂಟಾಗಿ ಬರ್ತಕ್ಕಂಥ ಒಂದು ವ್ಯವಸ್ಥೆಗೆ ಟೆಲಿಪ್ರಿಂಟರ್, ದೂರ ಮುದ್ರಕ ಅಂತಕ್ಕಂಥ ಒಂದು ಮಿಷಿನ್ಗಳು ಬರ್ತವೆ. ಅದಾದಮೇಲೆ ಅನೇಕ ತಾಂತ್ರಿಕ ಬದಲಾವಣೆಗಳೆಲ್ಲ ಆಗ್ತದೆ, ಅವೆಲ್ಲ ನಿಮಗೆ ಗೊತ್ತಿದೆ. ಮೊದಲು ಫ್ಯಾಕ್ಸ್ ಅಂತ ಬರ್ತದೆ, ಆಮೇಲೆ ಫೋಟೋ ಫ್ಯಾಕ್ಸ್ ಅಂತ ಬರುತ್ತೆ. ಈಗಂತೂ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸುದ್ದಿ ಹರಡೋದು ಕ್ಷಣ ಮಾತ್ರದಲ್ಲಿ ಇವತ್ತು ಸುದ್ದಿಗಳು ಹೋಗ್ತದೆ. ಸೊ ಇವಕ್ಕೆಲ್ಲ ಏನು ಕಾರಣ? ಟೆಕ್ನಿಕಲ್ ಡೆವಲಪ್ಮೆಂಟ್ಸ್, ತಾಂತ್ರಿಕ ಬೆಳವಣಿಗೆಗಳು, ಜೊತೆಗೆ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ಸು. ಸೊ ತಾಂತ್ರಿಕ ಬೆಳವಣಿಗೆಗಳು ಹಾಗೂ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ಸ್ಗಳು ಒಂದಕ್ಕೊಂದು ಪೂರಕವಾಗಿ ಇರ್ತವೆ ಯಾವಾಗಲೂ. ಅವು ಈ ಒಂದು ಎಲ್ಲ ಕ್ಷೇತ್ರಗಳು, ಪತ್ರಿಕೆಗಳನ್ನು ಸೇರಿ ಇತರ ಎಲ್ಲ ಕ್ಷೇತ್ರಗಳಲ್ಲಿ ಈ ರೀತಿಯ ಒಂದು ತಂತ್ರಜ್ಞಾನವನ್ನು ಅಳವಡಿಸೋದ್ರಲ್ಲಿ ಈ ಒಂದು ಇಂಡಸ್ಟ್ರೀಸ್ಗಳು ನೆರವಾಗ್ತವೆ, ಈ ಟೆಕ್ನಾಲಜಿಗೂ ಕೂಡ ನೆರವಾಗ್ತವೆ. ಸೊ ಆದ್ದರಿಂದ ಏನಾಗ್ತದೆ, ನಿಮಗೆ ಎಲ್ಲ ಪ್ರಮುಖ ದೇಶಗಳಲ್ಲಿ ಇಷ್ಟೊತ್ತಿಗಾಗಲೇ ಏನಾಗುತ್ತೆ ಅಂತಂದರೆ, ಬಹುಶಃ ಪ್ರಪಂಚದ ಎಲ್ಲ ಭಾಗಗಳಲ್ಲಿ ಪತ್ರಿಕೆಗಳು ಬರಲಿಕ್ಕೆ ಶುರುವಾಗ್ತವೆ. ಸೊ ಈ ಒಂದು ತಾಂತ್ರಿಕ ಹಾಗೂ ಕೈಗಾರಿಕಾ ಬೆಳವಣಿಗೆಗಳಿಂದಾಗಿ ಈ 19ನೇ ಶತಮಾನದಲ್ಲಿ ಏನಾಗುತ್ತೆ ಅಂತಂದರೆ, ಎಲ್ಲ ಪ್ರಮುಖ ದೇಶಗಳಲ್ಲಿ ಪತ್ರಿಕೆಗಳು ಹೊರಬರಲಿಕ್ಕೆ ಆರಂಭ ಆಗ್ತದೆ. ಸೊ ಈ ಭಾರತದಲ್ಲಿ ಸೇರಿ ನಮ್ಮಲ್ಲಿ ಒಂದು ಪತ್ರಿಕೆ ಇಂಗ್ಲೀಷಲ್ಲಿ ಶುರುವಾದ ಮೊದಲ ಪತ್ರಿಕೆ 1780ನೇ ಇಸ್ವಿನಲ್ಲಿ ಶುರುವಾಗ್ತದೆ ಕಲ್ಕಟ್ಟ ಸಿಟಿನಲ್ಲಿ. ಸೊ ಹೀಗೆ ಎಲ್ಲ ದೇಶಗಳಲ್ಲಿ ಬೇರೆ ಬೇರೆ ಭಾಷೆಗಳಲ್ಲಿ ಪತ್ರಿಕೆಗಳು ಪ್ರಕಟಣೆ ಆಗಲಿಕ್ಕೆ ಶುರುವಾಗ್ತದೆ. ಇದರಿಂದ ಏನಾಗುತ್ತೆ ಅಂತಂದರೆ, ಮುದ್ರಣ ಕೂಡ ವೇಗ ಪಡೀತದೆ. ಮೊದಲು ಏನು ಒಂದು ಟೆಕ್ನಾಲಜಿ ಇತ್ತು, ಆ ಟೆಕ್ನಾಲಜಿನಲ್ಲಿ 1000 ಪ್ರತಿಗಳನ್ನು ಪ್ರಿಂಟ್ ಮಾಡಬೇಕು ಅಂದರೆ ಭಾಳ ಟೈಮ್ ತಗೋತಾಯಿತ್ತು. ಅಲ್ಲಿ ಕೂಡ ಈ ಇಂಡಸ್ಟ್ರಿಯಲ್ ರೆವಲ್ಯೂಷನ್ನು, ತಾಂತ್ರಿಕ ಬದಲಾವಣೆಗಳು ಅಲ್ಲಿ ಕೂಡ ಸುಧಾರಣೆಯನ್ನು ತರಲಿಕ್ಕೆ ನೆರವಾಗ್ತವೆ. ಅಂದರೆ ಭಾಳ ಬೇಗ ಪ್ರಿಂಟಿಂಗ್ ಮಾಡ್ತಕ್ಕಂಥ ಯಂತ್ರಗಳು ಬರ್ತವೆ. ಸೊ ಕೈಯಿಂದ ತಿರುಗಿಸುವ ಬದಲು ಯಂತ್ರಚಾಲಿತ ಯಂತ್ರಗಳು ಬರ್ತವೆ, ಮುದ್ರಣ ಯಂತ್ರಗಳು ಬರ್ತವೆ. ಉದಾಹರಣೆಗೆ 1814 ಈ ಏನು ರೈಲ್ವೆಗೆ ಉಗಿಬಂಡಿ ಅಂತ ನಾವೇನು ಹೇಳ್ತೀವಿ, ಆ ಉಗಿಬಂಡಿಗೆ ಬಳಸ್ತಕ್ಕಂಥ ಒಂದು ಏನು ತಂತ್ರಜ್ಞಾನ ಏನಿದೆ, ಅದನ್ನು ಸ್ಟೀಮ್ ಎಂಜಿನ್, ಅದನ್ನು ಪತ್ರಿಕೆಗಳು ಕೂಡ ತಂದು ಆ ಒಂದು ಸ್ಟೀಮ್ ಎಂಜಿನ್ ಸಹಾಯದಿಂದ ಪತ್ರಿಕೆಗಳನ್ನು ಬೇಗ ಬೇಗ ಮುದ್ರಣ ಮಾಡ್ತಕ್ಕಂಥ ಒಂದು ಇದು ಅಭ್ಯಾಸ ಕೂಡ ಶುರುವಾಗ್ತದೆ. ಸೊ ಉಗಿ ಚಾಲಿತ ಮುದ್ರಣ ಯಂತ್ರವನ್ನು 1814ರಲ್ಲಿ ದ ಟೈಮ್ಸ್ ಪತ್ರಿಕೆ, ಬಹಳ ಜಾಗತಿಕವಾಗಿ ಬಹಳ ಹೆಸರನ್ನು ಪಡೆದ ಪತ್ರಿಕೆ ಅಂತಂದರೆ ದ ಟೈಮ್ಸ್, ಲಂಡನ್ನಿಂದ ಪ್ರಕಟ ಆಗ್ತಕ್ಕಂಥ ಪತ್ರಿಕೆ. ಅದು ಈ ಯಂತ್ರವನ್ನು ಮೊದಲು ಬಳಸಿ ಬೇಗ ಬೇಗ ಕಡಿಮೆ ಅವಧಿಯಲ್ಲಿ ಹೆಚ್ಚು ಪ್ರತಿಗಳನ್ನು ಮುದ್ರಣ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡುತ್ತೆ. ಮೊದಲು ಏನು ಮಾಡ್ತಿದ್ರು ಅಂದರೆ, ಸಂಜೆ 6:30-7 ಗಂಟೆಗೆ ಪ್ರಿಂಟಿಂಗ್ ಶುರು ಮಾಡಿದ್ರೆ ಬೆಳಗ್ಗೆ 4 ಗಂಟೆ ತನಕ ಪ್ರಿಂಟಿಂಗ್ ನಡೀತಾನೇ ಇರ್ತಿತ್ತು, ನಿಧಾನ ಆಗ್ತಿತ್ತು. ಈಗೇನಾಗಿದೆ ಅಂತಂದರೆ, ರಾತ್ರಿ 1 ಗಂಟೆ 2 ಗಂಟೆ ತನಕ ಕಾಯ್ತಾರೆ. ಅಷ್ಟೊತ್ತಿನ ತನಕ ಏನೇನು ಸುದ್ದಿಗಳು ಆಗ್ತವೆ ಅವೆಲ್ಲ ಕಲೆಕ್ಟ್ ಮಾಡಿ ನಿಮಗೆ ಕಡಿಮೆ ಅವಧಿಯಲ್ಲಿ 1 ಗಂಟೆಗೆ 30,000 ಕಾಪಿ, 1 ಗಂಟೆಗೆ 40,000 ಕಾಪಿ, ಈ ಥರ ಎಲ್ಲ ಪ್ರಿಂಟ್ ಮಾಡಿ ಭಾಳ ಬೇಗ ಬೇಗ ನಿಮ್ಮ ಮನೆಗೆ ತಲುಪಿಸುವ ಒಂದು ಯತ್ನಗಳು ನಡೀತಾ ಇದ್ದಾವೆ. ಈ ಸ್ಟೀಮ್ ಎಂಜಿನ್ ಯಾವಾಗ ಮುದ್ರಣದ ಬಳಕೆಗೆ ಬತ್ತು, ಆಗ
ಪ್ರತಿ ಗಂಟೆಗೆ 5,000 ಕಾಪೀಸ್ಗಳನ್ನ ಪ್ರಿಂಟ್ ಮಾಡ್ತಕ್ಕಂಥ ಒಂದು ಕೆಪ್ಯಾಸಿಟಿ ಅದಕ್ಕಿತ್ತು. ಸೊ ಇದರಿಂದ ಏನಾಗುತ್ತೆ ಅಂತಂದರೆ ಪತ್ರಿಕೆಯ ಪ್ರಸಾರ ಯಾವಾಗ ಬೇಗ ಪ್ರಿಂಟ್ ಮಾಡಿ ಹೆಚ್ಚು ಸ್ಥಳಗಳಿಗೆ ಕಳಿಸ್ತಕ್ಕಂಥ ವ್ಯವಸ್ಥೆ ಬಂದಾಗ ಪತ್ರಿಕೆಯ ಪ್ರಸಾರ ಅಂದರೆ ದ ಟೈಮ್ಸ್ ಪತ್ರಿಕೆಯ ಪ್ರಸಾರ 5,000ದಿಂದ 50,000ಕ್ಕೆ ಅದು ಏರುತ್ತೆ. ಸೊ ಇದರಿಂದ ಒಂದು ವಿಷಯ ನಮಗೆ ಅರ್ಥ ಆಗುತ್ತೆ ಏನಂತಂದರೆ, ನೀವು ಭಾಳ ಲೇಟೆಸ್ಟ್ ಸುದ್ದಿಯನ್ನು ಸಂಗ್ರಹ ಮಾಡಿ ಜನಗಳಿಗೆ ಕಡಿಮೆ ಸಮಯದಲ್ಲಿ ಕೊಟ್ಟಾಗ ಓದಲಿಕ್ಕೆ ಬಹಳ ಹೆಚ್ಚು ಓದುಗರಿದ್ದಾರೆ ಅನ್ನೋದನ್ನು ಈ ಒಂದು ವಿಷಯ ನಮಗೆ ತಿಳಿಸುತ್ತೆ, ಘಟನೆ ನಮಗೆ ತಿಳಿಸುತ್ತೆ. ಮತ್ತು ಇನ್ನೊಂದು ಏನು ಬೆಳವಣಿಗೆ ಆಗ್ತದೆ ಆ ಸಮಯದಲ್ಲಿ ಅಂತಂದರೆ, ಈ ಎಜುಕೇಷನ್ ಬಗ್ಗೆ ಬಹಳ ಸರ್ಕಾರಗಳು ಗಮನ ಕೊಟ್ಟು ಹೆಚ್ಚು ಶಾಲೆಗಳನ್ನು ತೆಗಿತವೆ. ವಿಶೇಷವಾಗಿ ಪ್ರೈಮರಿ ಎಜುಕೇಷನ್, ಪ್ರಾಥಮಿಕ ಶಿಕ್ಷಣದ ಒಂದು ಏನು ಡೆವಲಪ್ಮೆಂಟ್ ಏನು ಹೇಳ್ತೀವಿ, ಬೆಳವಣಿಗೆ ಭಾಳ ವೇಗವಾಗಿ ಅದು ವಿಸ್ತಾರ ಆಗ್ತಾ ಹೋಗ್ತದೆ. ಇದರಿಂದ ಏನಾಗುತ್ತೆ ಅಂತಂದರೆ ಅಕ್ಷರಸ್ಥರ ಸಂಖ್ಯೆ ಜಾಸ್ತಿ ಆಗುತ್ತೆ. ಅಕ್ಷರಸ್ಥರ ಸಂಖ್ಯೆ ಜಾಸ್ತಿ ಆದಾಗ ಓದುಗರ ಸಂಖ್ಯೆ ಕೂಡ ಜಾಸ್ತಿ ಆಗುತ್ತೆ. ಸೊ ಇದು ಒಂದು ಪ್ರಮುಖವಾದ ಒಂದು ಬೆಳವಣಿಗೆ. ಆಮೇಲೆ ಇನ್ನೊಂದು ಏನಾಗುತ್ತೆ ಅಂತಂದರೆ, ಅಷ್ಟೊತ್ತಿಗಾಗಲೇ ಇನ್ನೊಂದು ವ್ಯವಸ್ಥೆ ಏನು ಬಂದಿರ್ತದೆ ಅಂದರೆ, ಈ ಡೆಮಾಕ್ರೆಟಿಕ್ ಸಿಸ್ಟಮ್, ಪ್ರಜಾಸತ್ತಾತ್ಮಕವಾದ ವ್ಯವಸ್ಥೆಗಳು ಅಲ್ಲಿ ಬರಲಿಕ್ಕೆ ಶುರುವಾಗ್ತವೆ. ಏನು ಪ್ರಜಾಸತ್ತಾತ್ಮಕ ವ್ಯವಸ್ಥೆಗಳು ಅಂತಂದರೆ, ಮುಖ್ಯವಾಗಿ ಚುನಾಯಿತ ಪ್ರತಿನಿಧಿಗಳು, ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸು. ಅವರು ಕೆಲವು ರಾಜಕೀಯ ಪಕ್ಷಗಳ ಪರವಾಗಿ ನಿಂತು ಜನರ ಒಪ್ಪಿಗೆಯನ್ನು ಪಡೆದು ಅವರು ಜನಪ್ರತಿನಿಧಿಗಳಾಗಿ ಅವರು ಸರ್ಕಾರದ ರಚನೆಯಲ್ಲಿ ಭಾಗವಹಿಸ್ತಾರೆ. ಸರ್ಕಾರ ಏನು ಒಂದು ಕಾನೂನುಗಳನ್ನು ತರ್ತಾರೆ ಅದರಲ್ಲಿ ಅವರು ಸಕ್ರಿಯವಾಗಿ ಪಾಲ್ಗೊಳ್ತಾರೆ. ಸೊ ಹೀಗಾಗಿ ರಾಜಕೀಯ ಪಕ್ಷಗಳು ಹೆಚ್ಚು ಜನಪ್ರಿಯ ಆಗ್ತವೆ. ಈ ರಾಜಕೀಯ ಪಕ್ಷಗಳು ಕೂಡ ಏನು ಮಾಡ್ತಾರೆ ಅಂತಂದರೆ, ನಮ್ಮ ರಾಜಕೀಯ ಪಕ್ಷಕ್ಕೆ ತನ್ನದೇ ಆದ ಧೋರಣೆಗಳಿದ್ದಾವೆ, ಸಿದ್ಧಾಂತಗಳಿದ್ದಾವೆ, ಇದನ್ನು ಪ್ರತಿಪಾದನೆ ಮಾಡಬೇಕು ಅಂತಂದರೆ ನಮಗೂ ಯಾಕೊಂದು ಪತ್ರಿಕೆ ಇರಬಾರ್ದು, ನಾವೇ ಯಾಕೊಂದು ಪತ್ರಿಕೆ ಅಂತ ತರಬಾರ್ದು ಅಂತಂದ್ಬಿಟ್ಟು ಅವರು ಕೂಡ ಪತ್ರಿಕೆಗಳನ್ನು ತರಲಿಕ್ಕೆ ಶುರು ಮಾಡ್ತವೆ. ಆಮೇಲೆ ಇನ್ನೊಂದು ಏನಾಗುತ್ತೆ ಅಂತಂದರೆ, ಪತ್ರಿಕೆ ಅಂದರೆ ಅದಕ್ಕೂ ಒಂದು ಉತ್ಪಾದನಾ ವೆಚ್ಚ ಅಂತ ಇದೆ, ಪ್ರೊಡಕ್ಷನ್ ಕಾಸ್ಟ್ ಅಂತ ಇದ್ದೇ ಇರ್ತದೆ. ಸೊ ನೀವು ಏನು ಪತ್ರಿಕೆಯನ್ನು ಹೊರತರಲು ಆಗ್ತಕ್ಕಂಥ ಎಲ್ಲ ವೆಚ್ಚವನ್ನು ನೀವು ಓದುಗರಿಂದಲೇ ನೀವು ಪಡಿಬೇಕು ಅಂತಂದಾಗ ಪತ್ರಿಕೆಯ ದರ ಸ್ವಾಭಾವಿಕವಾಗಿ ಜಾಸ್ತಿ ಆಗುತ್ತೆ. ಸೊ ಆಗೇನಾಗುತ್ತೆ ಅಂತಂದರೆ ಪತ್ರಿಕೆಯ ಪ್ರಸಾರ ಕಡಿಮೆ ಆಗ್ಬೋದು ಅಂತಕ್ಕಂಥ ಒಂದು ಭಾವನೆ ಬರ್ತದೆ. ಅದಕ್ಕೆ ಇನ್ನೊಂದು ಏನು ಒಂದು ಸೊಲ್ಯೂಷನ್ ಪಬ್ಲಿಷರ್ಗಳು ಅಂದರೆ ಪ್ರಕಾಶಕರು ಕಂಡುಹಿಡ್ಕೊಂಡ್ರು ಅಂತಂದರೆ, ನಾವು ಯಾಕೆ ಈ ದಿನನಿತ್ಯ ಜನತೆಗಳು ಏನು ಬಳಸ್ತಾರಲ್ಲ ಆ ಪ್ರಾಡಕ್ಟ್ಸ್ಗಳು, ಅದರ ಒಂದು ಅಡ್ವರ್ಟೈಸ್ಮೆಂಟ್ಸ್ಗಳನ್ನ ನಮ್ಮ ಪತ್ರಿಕೆಯಲ್ಲಿ ಹಾಕಿದ್ರೆ ಅದು ಜನಗಳಿಗೂ ಅನುಕೂಲ ಆಗುತ್ತೆ, ನಮ್ಮ ಪತ್ರಿಕೆ ಹೊರ ತರಲಿಕ್ಕೂ ಕಡಿಮೆ ಖರ್ಚಿನಲ್ಲಿ ಸಹಾಯ ಆಗುತ್ತೆ ಅಂತಂದ್ಬಿಟ್ಟು ದೇ ಸ್ಟಾರ್ಟ್ ಟೇಕಿಂಗ್ ಇನ್ ದ ಅಡ್ವರ್ಟೈಸ್ಮೆಂಟ್ಸು. ಸೊ ಪತ್ರಿಕೆಯಲ್ಲಿ ನಾವು ಇವತ್ತು ಏನು ನೋಡ್ತೀವಿ, ಪ್ರಧಾನವಾಗಿ ಜಾಹೀರಾತುಗಳು ಮತ್ತು ಸುದ್ದಿ, ಲೇಖನಗಳು, ನಿಮ್ಮ ಪತ್ರಗಳು, ಚಿತ್ರಗಳು ಎಲ್ಲ ಇರ್ತವೆ ಇವತ್ತು. ಸೊ ಒಂದು ನ್ಯೂಸ್ ಪೇಪರ್ ಅಂದರೆ ಏನು, ಇವತ್ತು ಒಂದು 14 ಪುಟ ಅಥವಾ 16 ಪುಟದ ಪೇಪರ್ನಲ್ಲಿ ಕೆಲವು ಸಲ 4 ಪೇಜು ಬರೀ ಜಾಹೀರಾತುಗಳೇ ಇರ್ತವೆ, 6 ಪೇಜುಗಳಷ್ಟು ಜಾಸ್ತಿ ಇರ್ತದೆ ಜಾಹೀರಾತುಗಳು, ಅಥವಾ 60-40 ಇರ್ತದೆ, 60% ನ್ಯೂಸು 40% ಜಾಹೀರಾತುಗಳು, ಒಂದೊಂದು ಸಾರಿ 50-50 ಆಗಿಬಿಟ್ಟಿರ್ತದೆ. ಇದರಿಂದ ಒಂದು ಏನು ಅನುಕೂಲ ಆಗುತ್ತೆ ಅಂತಂದರೆ, ಪತ್ರಿಕೆಗಳಿಗೆ ಹೆಚ್ಚು ಆದಾಯ ಬರುತ್ತೆ. ಹೆಚ್ಚು ಆದಾಯ ಬರೋದರಿಂದ ನಿಮಗೆ ಕಡಿಮೆ ಖರ್ಚಿನಲ್ಲಿ ನಾವು ಪತ್ರಿಕೆಗಳನ್ನು ಸರಬರಾಜು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಇದರ ಒಂದು ಆಧಾರದ ಮೇಲೆ ಪತ್ರಿಕೆಗಳು ಹೆಚ್ಚು ಜಾಹೀರಾತುಗಳನ್ನು ಕೂಡ ಪಡೀಲಿಕ್ಕೆ ಶುರುವಾಗುತ್ತೆ. ಆಮೇಲೆ ನಿಮಗೆ ಗೊತ್ತಿರೋ ಥರ ಪ್ರತಿನಿತ್ಯ ಈ ಒಂದು ಪತ್ರಿಕೆ ಅಂತಕ್ಕಂಥ ಒಂದು ಸಾಧನ ಪ್ರತಿ ಮನೆಯನ್ನು ತಲುಪುತ್ತೆ. ಪ್ರತಿನಿತ್ಯ ಅದು ಮನೆಯನ್ನು ತಲುಪೋದ್ರಿಂದ ಆ ಮನೆಯಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಅದನ್ನು ಓದ್ತಾರೆ. ಆದ್ದರಿಂದ ಜಾಹೀರಾತುದಾರರು ಅಂತಂದರೆ ಇಂಡಸ್ಟ್ರಿಯಲಿಸ್ಟ್, ಯಾರು ಕೈಗಾರಿಕೆಗಳನ್ನು, ಬೃಹತ್ ಕೈಗಾರಿಕೆಗಳನ್ನು ನಡೆಸ್ತಾರೆ, ಅವರೆಲ್ಲ ಏನು ಯೋಚನೆ ಮಾಡ್ತಾರೆ ಅಂತಂದರೆ, ನಾವು ನಮ್ಮ ಯಾರು ಬಯರ್ಸ್ ಯಾರಿದ್ದಾರೆ, ನಮ್ಮ ವಸ್ತುಗಳನ್ನು, ಪದಾರ್ಥಗಳನ್ನು ಖರೀದಿ ಮಾಡ್ತಕ್ಕಂಥ ಜನಗಳನ್ನು ತಲುಪಬೇಕಾದ್ರೆ ಪತ್ರಿಕೆಗಳು ಭಾಳ ಸಮರ್ಥವಾದ ಒಂದು
ಮಾಧ್ಯಮ ಅಂತ ತಿಳ್ಕೊಂಡು ಪತ್ರಿಕೆಗಳನ್ನು ಅವರು ಬಳಸಲಿಕ್ಕೆ ಶುರು ಮಾಡ್ತಾರೆ. ಟು ಇಂಪ್ರೂವ್ ದೇರ್ ಪ್ರೊಡಕ್ಷನ್, ಟು ಕ್ರಿಯೇಟ್ ಮೋರ್ ಡಿಮ್ಯಾಂಡ್. ಮಾರುಕಟ್ಟೆಯಲ್ಲಿ ಹೆಚ್ಚು ಹೆಚ್ಚು ಆದಾಯ ಬರೋ ರೀತಿಯಲ್ಲಿ ಹೆಚ್ಚು ಹೆಚ್ಚು ಜನ ಕೊಂಡ್ಕೊಳ್ಳೋ ಒಂದು ವ್ಯವಸ್ಥೆಗೆ ಇದು ಕೂಡ ಸಹಾಯ ಆಗುತ್ತೆ. ಸೊ ಈ ರೀತಿ ನಡೆಯುವಾಗ ಏನಾಯಿತು, ಅನೇಕ ರೀತಿಯ ಗೊಂದಲಗಳು ಪತ್ರಿಕೆಗಳಲ್ಲಿದ್ದೋ, ಪತ್ರಿಕೋದ್ಯಮದಲ್ಲಿದ್ದೋ. ಕೆಲವರು ನೀವು ಅಭಿಪ್ರಾಯಗಳನ್ನು ತಿಳಿಸ್ತೀರಿ, ಆದರೆ ನಾವು ಟೀಕೆ ಮಾಡೋದು ಬೇಡವಾ, ನಾವು ಟೀಕೆ ಮಾಡೋ ಹಕ್ಕು ಕೂಡ ನಮಗಿದೆ ಅಂತ ಪತ್ರಿಕೆಗಳು ವಾದ ಮಾಡಲಿಕ್ಕೆ ಶುರು ಮಾಡ್ತಾರೆ. ಸೊ ಇಂತಹ ಒಂದು ಸಮಸ್ಯೆ ಅಮೇರಿಕಾದಲ್ಲಿ ಬರ್ತದೆ. ಜಾನ್ ಪೀಟರ್ ಜಂಗರ್ ಅಂತ ಒಬ್ಬ ವ್ಯಕ್ತಿ ಸರ್ಕಾರವನ್ನು ಟೀಕೆ ಮಾಡಿದಾಗ ಅವನನ್ನು ಅವರು ಅರೆಸ್ಟ್ ಮಾಡಿ ಅವನ ವಿರುದ್ಧ ಮೊಕದ್ದಮೆ ಹಾಕ್ತಾರೆ. ಆಗ ಅಮೇರಿಕೆಯ ಒಂದು ಕೋರ್ಟ್ ಏನು ಹೇಳುತ್ತೆ ಅಂತಂದರೆ, ಪತ್ರಿಕೆಗಳಿಗೆ ಸುದ್ದಿಯನ್ನು ನೀಡೋದಷ್ಟೇ ಅಲ್ಲ, ಪತ್ರಿಕೆಗಳಿಗೆ ಸರ್ಕಾರವನ್ನು ಟೀಕಿಸುವ ಹಕ್ಕು ಕೂಡ ಇದೆ ಅಂತ ಅಮೇರಿಕಾದ ಒಂದು ನ್ಯಾಯಾಲಯ ತೀರ್ಪನ್ನು ಕೊಡ್ತದೆ. ಇದರಿಂದ ಪತ್ರಿಕೆಗಳಿಗೆ ಒಂದು ಹೊಸ ಹುಮ್ಮಸ್ಸು ಸಿಗ್ತದೆ, ಒಂದು ಧೈರ್ಯ ಸಿಗುತ್ತೆ. ಸೊ ಇದುವರೆಗೆ ಸರ್ಕಾರವನ್ನು ಟೀಕೆ ಮಾಡಿದ್ರೆ ಅನೇಕ ರೀತಿಯ ತೊಂದರೆಗಳು ಬರ್ತವೆ ಅಂತಕ್ಕಂಥ ಒಂದು ಅಭಿಪ್ರಾಯ ಇತ್ತು. ಆದರೆ ಯಾವಾಗ ನ್ಯಾಯಾಂಗ ಪತ್ರಿಕೆಗಳ ಪರವಾಗಿ ನಿಂತ್ಕೊಂಡು, ಇಲ್ಲ, ಪತ್ರಿಕೆಗಳು ಸಮಾಜದ ಕನ್ನಡಿಗಳಿದ್ದಂತೆ, ಸಮಾಜವನ್ನು ಅನೇಕ ರೀತಿಯಲ್ಲಿ ಸುಧಾರಣೆಗೊಳಿಸೋದಕ್ಕೆ ಪತ್ರಿಕೆಗಳು ಅವಶ್ಯ. ಸೊ ಪತ್ರಿಕೆಗಳಲ್ಲಿ ಬರ್ತಕ್ಕಂಥ ಟೀಕೆಗಳನ್ನು ನಾವು ಸಕಾರಾತ್ಮಕವಾಗಿ ತಗೋಬೇಕು, ಅದನ್ನು ನಕಾರಾತ್ಮಕವಾಗಿ ತಗೋಬಾರ್ದು. ಅದು ಟೀಕೆಗಳು ಬಹಳ ಒಳ್ಳೆಯದು, ಉತ್ತಮ ಟೀಕೆ, ಉತ್ತಮ ಸಲಹೆ ಬಂದರೆ ಅದು ಸರ್ಕಾರಕ್ಕೆ ಒಳ್ಳೆಯದಾಗುತ್ತೆ ಅಂತಕ್ಕಂಥ ಒಂದು ಮಹತ್ತರವಾದ ತೀರ್ಪನ್ನು ಅಮೇರಿಕಾದ ಒಂದು ನ್ಯಾಯಾಲಯ ಕೊಡ್ತದೆ. ಸೊ ಇದರಿಂದ ಪತ್ರಿಕೆಗಳಿಗೆ ಒಂದು ರೀತಿಯ ದೊಡ್ಡ ಸಮಾಧಾನ ಆಗುತ್ತೆ. ಆಮೇಲೆ ಇನ್ನೊಂದು ಏನು ತೊಂದರೆ ಕೊಡ್ತಾಯಿದ್ರು ಸರ್ಕಾರದವರು ಪತ್ರಿಕೆಗಳಿಗೆ ಅಂದರೆ, ಈಗ ಉದಾಹರಣೆಗೆ ನಾವು ಪಾರ್ಲಿಮೆಂಟ್ರಿ ಇತಿಹಾಸ, ಸಂಸದೀಯ ಇತಿಹಾಸವನ್ನು ಓದಿದಾಗ ನಮಗೆಲ್ಲ ಗೊತ್ತು, ಬ್ರಿಟಿಷ್ ಪಾರ್ಲಿಮೆಂಟ್ ಈಸ್ ದ ಮದರ್ ಆಫ್ ಆಲ್ ಪಾರ್ಲಿಮೆಂಟ್ಸ್ ಅಂತ ನಾವು ಹೇಳ್ತೀವಿ. ಅಂದರೆ ಈ ಸಂಸದೀಯ ವ್ಯವಸ್ಥೆ ಮೊದಲು ಇಂಗ್ಲೆಂಡಿನಲ್ಲಿ ಹುಟ್ಟುತ್ತೆ. ಸೊ ಅಲ್ಲಿ ಹೌಸ್ ಆಫ್ ಲಾರ್ಡ್ಸು, ಹೌಸ್ ಆಫ್ ಕಾಮನ್ಸು, ಹೀಗೆ ಸದನಗಳಿರ್ತವೆ. ಆ ಸದನಗಳಲ್ಲಿ ಏನು ಚರ್ಚೆ ಆಗುತ್ತೆ, ಆ ಚರ್ಚೆಗಳ ಆಧಾರದ ಮೇಲೆ ಸರ್ಕಾರ ಹಲವು ಕಾನೂನುಗಳನ್ನು ತರುತ್ತೆ. ಸರ್ಕಾರದ ವೈಫಲ್ಯಗಳಿರ್ಬೋದು, ಸರ್ಕಾರದ ಯಶಸ್ಸುಗಳಿರ್ಬೋದು, ಅದನ್ನು ಅಲ್ಲಿ ಮುಕ್ತ ಮನಸ್ಸಿನಿಂದ ನಮ್ಮ ಸಂಸದ ಸದಸ್ಯರುಗಳು ಚರ್ಚೆ ಮಾಡ್ತಾರೆ. ಆದರೆ ಅವರು ಏನು ಒಂದು ನಿರ್ಬಂಧವನ್ನು ಹಾಕಿದರು ಪತ್ರಿಕಾ ಪ್ರತಿನಿಧಿಗಳ ಮೇಲೆ ಅಂತಂದರೆ, ನೀವು ನೇರವಾಗಿ ಬಂದು ನಮ್ಮ ಬ್ರಿಟಿಷ್ ಪಾರ್ಲಿಮೆಂಟ್ ಒಳಗಡೆ ಕೂತ್ಕೊಂಡು ಅದನ್ನು ನೀವು ರಿಪೋರ್ಟ್ ಮಾಡಬಾರ್ದು ಅಂತ ಹೇಳ್ತಾರೆ. ಆಗ ಪತ್ರಿಕೆಗಳು ಏನು ಮಾಡ್ತಿದ್ರು ಅಂದರೆ, ಈ ಸಂಸತ್ ಸದಸ್ಯರುಗಳನ್ನು ಹೋಟೆಲ್ಗಳಲ್ಲಿ, ಕ್ಯಾಂಟೀನ್ಗಳಲ್ಲಿ ಭೇಟಿ ಮಾಡಿ, ಸರ್ ಇವತ್ತು ಏನು ನಡೀತು ಹೌಸ್ ಆಫ್ ಲಾರ್ಡ್ಸ್, ಹೌಸ್ ಆಫ್ ಕಾಮನ್ಸ್ನಲ್ಲಿ ಅಂತ ಕೇಳಿ ತಿಳ್ಕೊಂಡು ಅದನ್ನು ಅಪರೋಕ್ಷವಾಗಿ ವರದಿ ಮಾಡ್ತಕ್ಕಂಥ ಒಂದು ಸನ್ನಿವೇಶ ಇತ್ತು. ಆಗ ಅನೇಕ ಜನ ಒತ್ತಾಯ ಮಾಡ್ತಾರೆ, ನೀವು ಸಂಸತ್ತಿನಲ್ಲಿ ಏನು ಚರ್ಚೆ ಮಾಡ್ತೀರಿ, ಜನಗಳ ಕಷ್ಟ ಸುಖ ತಾನೆ, ಜನಗಳ ಅಭಿಪ್ರಾಯಗಳನ್ನು ತಾನೆ. ಸೊ ನಾವೇನು ಮಾಡ್ತಾಯಿದ್ದೀವಿ ಪತ್ರಿಕೆಗಳು, ಜನಾಭಿಪ್ರಾಯವನ್ನು ಸರ್ಕಾರಕ್ಕೆ ತಿಳಿಸ್ತೀವಿ, ಸರ್ಕಾರದ ಅಭಿಪ್ರಾಯಗಳನ್ನು ಜನತೆಗೆ ತಿಳಿಸ್ತೀವಿ. ಆದ್ದರಿಂದ ನೀವು ನಮಗೆ ಪಾರ್ಲಿಮೆಂಟಿನಲ್ಲಿ ಹಾಜರಾಗಲಿಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಭಾಳ ಒತ್ತಾಯ ಮಾಡ್ತಾರೆ. ಆಗ 1771ರಲ್ಲಿ ಪತ್ರಿಕಾ ಪ್ರತಿನಿಧಿಗಳನ್ನು ಸಂಸತ್ತಿನ ನಡಾವಳಿಗಳನ್ನು ವರದಿ ಮಾಡಲು ಬ್ರಿಟಿಷ್ ಪಾರ್ಲಿಮೆಂಟ್ ಅನುಮತಿಯನ್ನು ಕೊಡುತ್ತೆ. ಅದಕ್ಕೆ ಏನು ಹೇಳ್ತಾರೆ ಅಂತಂದರೆ, ಪ್ರೆಸ್ ಈಸ್ ದ ಫೋರ್ತ್ ಎಸ್ಟೇಟ್ ಅಂತ ಹೇಳ್ತಾರೆ. ಯಾಕೆಂದರೆ ಮೊದಲು ಈಗ ನಾವೇನು ಹೌಸ್ ಆಫ್ ಲಾರ್ಡ್ಸು, ಹೌಸ್ ಆಫ್ ಕಾಮನ್ಸ್ ಅಂತ ಹೇಳ್ತೀವಿ, ಹೌಸ್ ಆಫ್ ಕಾಮನ್ಸ್ ಅಂತ ಏನು ಹೇಳ್ತೀವಿ ಅಲ್ಲಿ, ಅವು ಭಾಳ ಪ್ರಮುಖವಾದ ತೀರ್ಮಾನಗಳನ್ನು ತಗೋತಾ ಇದ್ದೋ. ಅಲ್ಲಿ ಮೊದಲು 3 ಈ ರೀತಿಯ ಎಸ್ಟೇಟ್ಗಳಿದ್ದೋ. ಈಗ 3ನೇದಿಲ್ಲ, ಈಗ ಇರೋದು ಕೇವಲ ಹೌಸ್ ಆಫ್ ಲಾರ್ಡ್ಸ್ ಮತ್ತು ಹೌಸ್ ಆಫ್ ಕಾಮನ್ಸ್ ಅಂತ. ಸೊ ಪ್ರೆಸ್ ಈಸ್ ದ ಫೋರ್ತ್ ಎಸ್ಟೇಟ್ ಅಂತ ಕರೆದರು. ಯಾಕೆ ಅಂತಂದರೆ ಇಲ್ಲೆಲ್ಲ ಏನು ಒಂದು ತೀರ್ಮಾನ ಆಗುತ್ತೆ, ಆ ತೀರ್ಮಾನಗಳನ್ನು, ಚರ್ಚೆಗಳನ್ನು ಮುಕ್ತವಾಗಿ
ಜನರಿಗೆ ತಿಳಿಸುವ ಜವಾಬ್ದಾರಿಯನ್ನು ಯಾರು ಹೊಂದಿದ್ದಾರೆ ಅಂತಂದರೆ ಪತ್ರಿಕೆಗಳು. ಆದ್ದರಿಂದ ಪ್ರೆಸ್ ಈಸ್ ನೋನ್ ಆಸ್ ದ ಫೋರ್ತ್ ಎಸ್ಟೇಟ್ ಅಂತ ಕರೆದರು. ಸೊ ಇದರಿಂದ ಏನಾಯಿತು ಅಂತಂದರೆ ಕೆಲವು ಗಂಭೀರ ವಿಷಯಗಳ ಪ್ರಕಟಣೆ ಮತ್ತು ವ್ಯಾವಹಾರಿಕವಾಗಿ ಯಶಸ್ವಿಯಾಗಬಲ್ಲ ಪತ್ರಿಕೆಗಳ ಮೂಲ ಸೂತ್ರಗಳು ಕೂಡ ಈ ಕಾಲದಲ್ಲಿ ಜಾರಿಗೊಳ್ತವೆ. ಸೊ ಮೊದಲು ಪತ್ರಿಕೆಯನ್ನು ಆರಂಭ ಮಾಡಬೇಕಾದ್ರೆ ಸರ್ಕಾರದ ಒಂದು ಪರ್ಮಿಷನ್ ತಗೋಬೇಕಾಗಿತ್ತು. ಪತ್ರಿಕೆಗಳ ಮೇಲೆ ಟ್ಯಾಕ್ಸ್ ಹಾಕ್ತಿದ್ರು, ಪತ್ರಿಕೆಗಳ ಮೇಲೆ ಸೆನ್ಸಾರ್ಶಿಪ್ ಇತ್ತು. ಪತ್ರಿಕಾ ಪ್ರತಿನಿಧಿಗಳು ಈ ಪಾರ್ಲಿಮೆಂಟ್ ಒಳಗಡೆ ಹೋಗಿ ಅದನ್ನು ವರದಿ ಮಾಡ್ತಕ್ಕಂಥ ಒಂದು ಅವಕಾಶ ಇರಲಿಲ್ಲ. ಈ ಎಲ್ಲವೂ ಕೂಡ ಒಂದೊಂದಾಗಿ ವಜಾಗೊಳ್ತವೆ. ಅಂದರೆ ಇವೆಲ್ಲ ಸರ್ಕಾರ ಇವೆಲ್ಲನ ತಿರಸ್ಕರಿಸಿ ಮುಕ್ತ ರೀತಿಯಲ್ಲಿ ನಡೆದುಕೊಳ್ಳಲಿಕ್ಕೆ ಆರಂಭ ಆಗುತ್ತೆ. ಇದಕ್ಕೆ ಸುಮಾರು ವರ್ಷಗಳೇ ಬೇಕಾಯಿತು. ಅನೇಕ ಜನ ಹೋರಾಟಗಳನ್ನು ಮಾಡಬೇಕಾಯಿತು. ಸೊ ಈ ಒಂದು ಮಟ್ಟದಲ್ಲಿ ಬಂದಾಗ ಏನಾಗುತ್ತೆ ಅಂತಂದರೆ, ಒಂದು ನಿಮಗೆ ಮುಕ್ತವಾದ ಸ್ವಾತಂತ್ರ್ಯ ಸಿಕ್ತು, ಕರೆಕ್ಟ್. ಆಮೇಲೆ ಯಾವುದೇ ಅಡೆತಡೆಗಳಿಲ್ಲ, ಪತ್ರಿಕೆಯನ್ನು ನೀವು ಮುಕ್ತವಾಗಿ ತೆರಿಬೋದು, ಮುಕ್ತವಾಗಿ ಪ್ರಕಟಣೆ ಮಾಡ್ಬೋದು, ಮತ್ತು ಕೆಲವು ನಿಯಮಗಳಿಗೆ ಒಳಪಟ್ಟಂತೆ ಸರ್ಕಾರವನ್ನು ಕೂಡ ನೀವು ಟೀಕೆ ಮಾಡ್ಬೋದು ಅಂತಕ್ಕಂಥ ಒಂದು ಚಿಂತನೆ ಎಲ್ಲ ಕಡೆ ಬರ್ತದೆ. ಸೊ ಈ ಚಿಂತನೆ ಎಲ್ಲ ಬಂದ ಮೇಲೆ ಪತ್ರಿಕೆಗಳು ಇನ್ನಷ್ಟು ಜಾಗೃತವಾಗಿ ತಾವು ಸುದ್ದಿಗಳನ್ನು, ಲೇಖನಗಳನ್ನು ಬರಲಿಕ್ಕೆ ಶುರುವಾಗ್ತದೆ. ಆದರೆ ಒಂದು ಸಮಸ್ಯೆ ಏನು ಬರ್ತದೆ ಅಂತಂದರೆ, ಇವೆಲ್ಲವನ್ನು ನಾವು ಪ್ರಕಟಣೆ ಮಾಡಿ ಜನಗಳಿಗೆ ತಿಳಿಸ್ಬೇಕಾದ್ರೆ ನಮ್ಮ ಒಂದು ವ್ಯವಹಾರ, ಆರ್ಥಿಕ ಪರಿಸ್ಥಿತಿ, ಆರ್ಥಿಕ ಮಟ್ಟ ಕೂಡ ಸರಿಯಾಗಿರಬೇಕು ಅಂತಕ್ಕಂಥ ಒಂದು ಚಿಂತನೆಯನ್ನು ಪತ್ರಿಕೆಗಳು ಈ ಅವಧಿಯಲ್ಲಿ ಮಾಡ್ತವೆ. ಇದಕ್ಕೆ ಪೂರಕವಾಗಿ ಏನು ಕೆಲವು ಡೆವಲಪ್ಮೆಂಟ್ಸ್ಗಳು, ಬೆಳವಣಿಗೆಗಳು ಏನಾಗ್ತವೆ ಅಂತಂದರೆ, ಒಂದು ನಾವು ಮೊದಲೇ ಚರ್ಚೆ ಮಾಡಿದಾಗೆ ಜಾಹೀರಾತುಗಳ ಒಂದು ಬೆಂಬಲ ಚೆನ್ನಾಗಿ ಬರ್ತದೆ ಪತ್ರಿಕೆಗಳಿಗೆ. ಆಮೇಲೆ ಇನ್ನೊಂದು ಕೆಲವು 2-3 ಬದಲಾವಣೆಗಳು ಆಗಿ ಇದನ್ನು ಜಾರಿಗೊಳಿಸಲಿಕ್ಕೆ ಅನುಕೂಲ ಆಗ್ತದೆ. ಮತ್ತು ಕೆಲವು ತಾಂತ್ರಿಕವಾಗಿ ಕೂಡ ಕೆಲವು ಬೆಳವಣಿಗೆಗಳಾಗ್ತವೆ. 1884 ಈ ಸ್ಟೀಮ್ ಎಂಜಿನ್ನಿಂದ ವಿದ್ಯುತ್ ಎಂಜಿನ್ಗೆ ಎಲ್ಲ ಬದಲಾವಣೆ ಆಗ್ತಾರೆ. ಅಂದರೆ ಎಲೆಕ್ಟ್ರಿಸಿಟಿಯನ್ನು ಈ ಒಂದು ನ್ಯೂಸ್ ಪೇಪರ್ ಪ್ರಿಂಟಿಂಗ್ನಲ್ಲಿ ಬಳಸಲಿಕ್ಕೆ ಶುರು ಮಾಡ್ತಾರೆ. ಅದು ಸ್ಟೀಮ್ ಎಂಜಿನ್ಗಿಂತ ಹೆಚ್ಚು ವೇಗವಾಗಿ ಪತ್ರಿಕೆಗಳನ್ನು ಮುದ್ರಣ ಮಾಡಲಿಕ್ಕೆ ಅನುಕೂಲ ಮಾಡ್ತದೆ. ಆಮೇಲೆ ಈ ಒಂದು ಎಲೆಕ್ಟ್ರಿಸಿಟಿ ಬಂದ ಮೇಲೆ ಈ ಮುದ್ರಣ ಉದ್ಯಮಕ್ಕೆ ಭಾಳ ಉತ್ತೇಜನ ನೀಡುತ್ತೆ. ಈ ಯಂತ್ರಗಳು ಏನು ಮಾಡ್ತವೆ, ಹಳೆಯ ಯಂತ್ರಗಳಿಗೆ ಹೋಲಿಸಿದ್ರೆ ಪತ್ರಿಕೆಗಳನ್ನು ಪ್ರಿಂಟ್ ಮಾಡಿ, ಪತ್ರಿಕೆಗಳನ್ನು ಅದರ ಆಕಾರಕ್ಕೆ ತಕ್ಕಂತೆ ಕತ್ತರಿಸಿ, ಅವುಗಳನ್ನು ಮಡಚಿ ಅಂದರೆ ಫೋಲ್ಡ್ ಮಾಡಿ, ಮತ್ತು ಅವುಗಳನ್ನು ಕೌಂಟ್ ಮಾಡ್ತವೆ. ಈ ಮೆಷಿನ್ಗಳು ಎಷ್ಟು ಅಡ್ವಾನ್ಸ್ಡಾಗಿ ಮುಂದುವರಿತವೆ ಅಂತಂದರೆ, ಮೊದಲು ಲೆಕ್ಕ ಹಾಕಬೇಕಾಗಿತ್ತು 1, 2, 3 ಅಂದ್ಕೊಂಡು. ಈಗ ಹಂಗೆ ಬೇಕಾಗಿಲ್ಲ. ಈಗ ಈ ಎಲೆಕ್ಟ್ರಿಕ್ ಪ್ರಿಂಟಿಂಗ್ ಪ್ರೆಸ್ಗಳೆಲ್ಲ ಬರಲಿಕ್ಕೆ ಶುರುವಾದ ಮೇಲೆ ಇವೆಲ್ಲ ಅನುಕೂಲತೆಗಳು ಪತ್ರಿಕೆಗಳು ಬರ್ತವೆ. ಸೊ ಅವೇ ಪ್ರಿಂಟ್ ಮಾಡ್ತವೆ, ಅವೇ ಕತ್ತರಿಸ್ತವೆ ಎಲ್ಲಿ ಬೇಕು ಅಲ್ಲಿಗೆ, ಅವೇ ಫೋಲ್ಡ್ ಮಾಡ್ತವೆ, ಹಾಗೂ 50 ಅಥವಾ 100 ಎಷ್ಟು ಪ್ಯಾಕ್ ಮಾಡೋಕ್ಕೆ ಅನುಕೂಲ ಆಗುತ್ತೆ ಅಷ್ಟು ನಾವು ಕೊಡ್ತಾ ಹೋಗ್ತವೆ. ಸೊ ಇದುವರೆಗೆ ಏನಾಗ್ತಿತ್ತು, ಹ್ಯಾಂಡ್ ಕಂಪೋಸಿಂಗ್ ಅಂತ ಹೇಳ್ತೀವಿ. ಹ್ಯಾಂಡ್ ಕಂಪೋಸಿಂಗು ಮತ್ತು ಮೆಷಿನ್ ಕಂಪೋಸಿಂಗು. ಹ್ಯಾಂಡ್ ಕಂಪೋಸಿಂಗಲ್ಲಿ ಒಂದು ಆ ಪ್ರಿಂಟಿಂಗ್ ಟೈಪ್ಸ್ಗಳದ್ದು ಕೇಸ್ ಇರ್ತದೆ. ಅಲ್ಲಿ ಹೋಗ್ಬಿಟ್ಟು ಬೈಬಲ್ ಅಂತ ನಾನು ಉದಾಹರಣೆ ಕೊಟ್ಟೆ ಹಿಂದಿನ ವಿಡಿಯೋ ಪಾಠದಲ್ಲಿ. BIBLE, B ಕ್ಯಾಪಿಟಲ್, IBLE, ಅದಾದಮೇಲೆ ಒಂದು ಸ್ಪೇಸು, ಹೀಗೆ ಪ್ರಿಂಟಿಂಗ್ ಮಾಡ್ತಾಯಿದ್ರು ಅವರು. ಮತ್ತು ಆ ಪ್ರಿಂಟಿಂಗ್ ಎಲ್ಲ ಮುಗಿದ ಮೇಲೆ ಪುನಃ ಅದೇ ಮೊಳೆಗಳನ್ನು ಅವ್ರು ತಗೊಂಡೋಗಿ ವಾಪಸ್ ಅದೇ ಜಾಗಕ್ಕೆ ಹಾಕ್ತಾಯಿದ್ರು. ಅಂದರೆ ಇದೊಂದು ದೊಡ್ಡ ಕೆಲಸ ಆಗ್ತಿತ್ತು ಆ ಕಾಲದಲ್ಲಿ. ಆಮೇಲೆ ಏನಾಯಿತು ಅಂತಂದರೆ, ಈ ಕೈನಲ್ಲಿ ಮೊಳೆ ಜೋಡಿಸ್ತಕ್ಕಂಥ ಹ್ಯಾಂಡ್ ಕಂಪೋಸಿಂಗು ಹೋಗುತ್ತೆ. ಯಾವಾಗ ಹೋಗುತ್ತೆ ಅಂತಂದರೆ 1886 ಸೊ ಕೈನಲ್ಲಿ ಜೋಡಿಸೋದ್ರ ಬದಲು ಮೆಷಿನ್ಗಳೇ ಕಂಪೋಸ್ ಮಾಡಲಿಕ್ಕೆ ಶುರು ಮಾಡ್ತವೆ. ನೀವು ಕೂತ್ಕೊಂಡು ಬೈಬಲ್ ಅಂತ ಹೊಡೀರಿ, B ಕ್ಯಾಪಿಟಲ್ ಅಂತ ಹೊಡೆದ್ರೆ B ಅಂತ ಒಂದು ಹೊಸ ಅಚ್ಚು ಮೊಳೆ ಹೊರಗಡೆ ಬರುತ್ತೆ. I ಸಣ್ಣ ಅಕ್ಷರ I ಹೊರಗಡೆ ಬರ್ತದೆ. ಅಂದರೆ ಕ್ಯಾಸ್ಟಾಗಿ ಹೊರಗಡೆ ಬರ್ತದೆ. ಅಚ್ಚ ಹೊಸ ಏನು ಟೈಪ್ಸ್ಗಳು ಹೊರಗಡೆ ಬರ್ತವೆ. ಇದಕ್ಕೆ ಅವ್ರು ಏನು ಕರೆದ್ರು ಅಂದರೆ ಲೈನೋ ಟೈಪ್. ಅಂದರೆ ಒಂದೊಂದು ಲೈನನ್ನು ಒಂದೇ ಸರಿ ಅದು ಕ್ಯಾಸ್ಟ್ ಮಾಡಿ ನಿಮಗೆ ಕಳಿಸ್ಬಿಡ್ತದೆ.
ಈ ತಾಂತ್ರಿಕ ಬದಲಾವಣೆಗಳಿಂದ ಏನು ಅನುಕೂಲ ಆಯಿತು ಪತ್ರಿಕೆಗಳಿಗೆ ಅಂದರೆ ಈ ಹ್ಯಾಂಡ್ ಕಂಪೋಸಿಂಗ್ ನಿಲ್ತು. ಅಂದರೆ ಕಂಪೋಸ್ ಮಾಡಲಿಕ್ಕೆ ಭಾಳ ಜನಗಳನ್ನು ಪತ್ರಿಕೆಗಳು ನೇಮಕ ಮಾಡ್ಕೋತಿದ್ದು, ಅದು ತಪ್ಪುತ್ತೆ. ಅದ್ರ ಬದಲು ಮೆಷಿನ್ಗಳಲ್ಲಿ ಒಂದು 4 ಜನ 5 ಜನ ಕಂಪೋಸ್ ಮಾಡೋ ಅಂಥ ಅಷ್ಟು ಕೆಲಸಗಳನ್ನು ಒಂದೇ ಮೆಷಿನ್ ಮಾಡಲಿಕ್ಕೆ ಶುರು ಮಾಡುತ್ತೆ. ಅದು ಲೈನೋ ಟೈಪ್ ಅಂತ ಬರ್ತದೆ ಫಸ್ಟು. ಆಮೇಲೆ ಮಾನೋ ಟೈಪ್ ಅಂತ ಬರ್ತದೆ. ಮಾನೋ ಅಂದರೆ ಪ್ರತಿ ಒಂದೊಂದು ಅಕ್ಷರಗಳನ್ನು ಸಪ್ರೇಟಾಗಿ ಮಾಡಿಕೊಡ್ತಾ ಹೋಗ್ತದೆ. ಅದು ನಿಮಗೇನಾದ್ರು ತಪ್ಪಾದರೆ ಅದೊಂದು ಅಕ್ಷರ ಬದಲಾಯಿಸಿದ್ರೆ ಸಾಕು. ಲೈನೋ ಟೈಪಲ್ಲಿ ಏನಾಗುತ್ತೆ ಅಂತಂದರೆ ಒಂದು ಲೈನು ಫುಲ್ಲು ಕಂಪೋಸ್ ಆಗುತ್ತೆ. ಅಲ್ಲಿ ಏನಾದ್ರು ತಪ್ಪಿದರೆ ನಿಮಗೆ ಇಡೀ ಲೈನನ್ನು ಮತ್ತೆ ಕಂಪೋಸ್ ಮಾಡ್ತಕ್ಕಂಥ ವ್ಯವಸ್ಥೆ ಇತ್ತು. ಈಗ ಕಂಪ್ಯೂಟ್ರ್ ಬಂದಮೇಲೆ ಈ ಎಲ್ಲ ಮೆಷಿನ್ಗಳು ಕೂಡ ನಿರುಪಯುಕ್ತ ಆಗಿಬಿಟ್ಟಿದ್ದಾವೆ. ಯಾಕೆ ಅಂತಂದರೆ ಈ ಮೆಷಿನ್ಗಳನ್ನು ಯಾವುದೇ ಪತ್ರಿಕಾ ಕಚೇರಿಗಳಲ್ಲಿ ಇವತ್ತು ಬಳಸ್ತಾ ಇಲ್ಲ. ಯಾಕೆಂದರೆ 1970ರ ನಂತರ ಈ ಮೆಷಿನ್ ಹ್ಯಾಂಡ್ ಕಂಪೋಸಿಂಗು, ಲೈನೋ ಟೈಪು, ಮಾನೋ ಟೈಪು ಏನು ಪತ್ರಿಕೆಗಳಲ್ಲಿ ಬಳಸ್ತಿದ್ರಲ್ಲ ಅವೆಲ್ಲ ಹೆಚ್ಚು ಕಮ್ಮಿ ನಿಂತೋಗಿದ್ದಾವೆ. ಎಲ್ಲರೂ ಕೂಡ ಕಂಪ್ಯೂಟ್ರ್ ಬಳಸಿ ಪತ್ರಿಕೆಗಳಿಗೆ ಏನು ಬೇಕೋ ಆ ಸುದ್ದಿಯನ್ನು ಅಲ್ಲಿ ಟೈಪ್ ಮಾಡಿ ಪ್ರಿಂಟ್ ಮಾಡ್ತಾಯಿದ್ದಾರೆ.